ಮಿಸ್ಟರ್ ಬೀನ್ ಪಿಜ್ಜಾ ಮಾಡಿಕೊಡ್ತೀಯಾ? ಮಿಸ್ಟರ್ ಬೀನ್ ಪಿಜ್ಜಾ ಮಾಡಲು ಒಂದು ಬಟ್ಲಿಗೆ ನೀರು ಹಾಕಿ ಅದಕ್ಕೆ ಸ್ವಲ್ಪ ಈಸ್ಟ್ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಎತ್ತಿಡಬೇಕು. ನಂತರ ಸ್ವಲ್ಪ ಶುಗರು, ಬೇಕಿಂಗ್ ಪೌಡ್ರು 1/2 ಸ್ಪೂನು ಅದನ್ನು ಕೂಡ ಹಾಕಿ ಬೇಕಿಂಗ್ ಪೌಡ್ರ್ ಹಾಕೋತಾ ಇದ್ದೀನಿ. ಮಿಕ್ಸ್ ಮಾಡ್ಕೋಬೇಕು. ಮೈದಾ ಹಿಟ್ಟು 2 ಬಟ್ಲು ತೊಗೊಂಡಿದ್ದೀನಿ. ಬೇಕು ಅಂದರೆ ನೀವು ಗೋಧಿ ಹಿಟ್ಟು ಕೂಡ ತೊಗೋಬೋದು. ಇದನ್ನು ಕೂಡ ಹಾಕಿ ಮಿಕ್ಸ್ ಮಾಡಿ ಚಪಾತಿ ಹಿಟ್ಟು ಕಲಿಸ್ತೀವಲ್ಲ ಆ ಹದದಲ್ಲಿ ಕಲಸಿ ಒಂದು 15 ನಿಮಿಷ ಇದನ್ನು ಎತ್ತಿಟ್ಕೋಬೇಕು. ಒಂದು ಕಡೆ ಫುಲ್ಲು ಇದು ಸಾಫ್ಟ್ ಆಗೋವರೆಗೂ ಈ ರೀತಿ ಕಲಿಸ್ಕೊಂಡ್ರೆ ಸಾಕು. ಇದನ್ನು 15 ನಿಮಿಷ ಎತ್ತಿಡ್ತಾ ಇದ್ದೀನಿ. 15 ನಿಮಿಷ ಆಗಿದೆ. ಈಗ ಇದಕ್ಕೆ ಒಂದು ಟ್ರೈಗೆ ಎಣ್ಣೆ ಮತ್ತು ಮೈದಾ ಹಿಟ್ಟು ಸ್ವಲ್ಪ ಹಾಕಿ ಈ ರೀತಿ ಸವರ್ಕೊಂಡು ರೌಂಡ್ ಶೇಪಲ್ಲಿ ಪಿಜ್ಜಾ ಹಿಟ್ಟನ್ನು ತಟ್ಕೋಬೇಕು. ನಂತರ 2 ಈ ರೀತಿ ಮಿಸ್ಟರ್ ಬೀನ್ ಸ್ಟೈಲಲ್ಲಿ ಪಿಜ್ಜಾನ ಈ ರೀತಿ ರೆಡಿ ಮಾಡ್ಕೋಬೇಕು. ನಂತರ ಪಿಜ್ಜಾ ಸಾಸನ್ನು ಮೇಲೆ ಹಾಕೋಬೇಕು. ಎಲ್ಲ ಕಡೆ ಹರಡ್ಕೊಂಡ್ರೆ ಸಾಕು ಪಿಜ್ಜಾ ಸಾಸ್ನ. ಈ ರೀತಿ ಪಿಜ್ಜಾ ಸಾಸ್ ಹಾಕ್ಕೊಂಡ್ರೆ ನಂತರ ಚೀಸನ್ನು ತುರ್ಕೊಂಡು ಅದ್ರ ಮೇಲೆ ಎಲ್ಲ ಕಡೆ ಹರಡ್ಕೋಬೇಕು. ನಿಮಗೆ ಎಷ್ಟು ಚೀಸ್ ಬೇಕೋ ಅಷ್ಟು ಹಾಕೋಬೋದು. ಇಲ್ಲಿ ಟೊಮೊಟೊ ರೌಂಡ್ ಶೇಪಲ್ಲಿ ಕಟ್ ಮಾಡಿದ್ದೀನಿ. ಕ್ಯಾಪ್ಸಿಕಮ್ಮು ನಾನು ಡಿಸೈನ್ಗೋಸ್ಕರ ಈ ರೀತಿ ಇಟ್ಕೊಂಡಿದ್ದೀನಿ. ಸ್ವೀಟ್ ಕಾರ್ನು ಸ್ವಲ್ಪ, ಕ್ಯಾಪ್ಸಿಕಮ್ಮು ಕೂಡ ಇಲ್ಲಿ ನೀವು ಹಾಕೋಬೋದು. ಮೇಲೆ ಇನ್ನೊಂದು ಸ್ವಲ್ಪ ಚೀಸ್ ಕೂಡ ನಾನು ಹಾಕೋತಾ ಇದ್ದೀನಿ. ನಂತರ ಅದಕ್ಕೆ ಶೇಪಲ್ಲಿ ಮಾಡ್ತಾ ಇರೋದಕ್ಕೋಸ್ಕರ ಇದಕ್ಕೆ ಟೆಡಿಗೆ ಬಾಯಿ, ಕಣ್ಣು, ಚೀಸ್ ಇಡ್ತಾ ಇದ್ದೀನಿ. ಅಲ್ಲಿ ಕಣ್ಣಿಗೋಸ್ಕರ ನಾನು ಮೆಣಸಿನ್ಕಾಯಿನ ಚಿಕ್ಕ ರೌಂಡ್ ಶೇಪಲ್ಲಿ ಕಟ್ ಮಾಡಿ ಡಿಸೈನ್ ಮಾಡ್ತಾ ಇದ್ದೀನಿ. ಟೆಡಿ ಡಿಸೈನು. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ. ಇದು OTGಲಿ 15 ನಿಮಿಷ ಬೇಕ್ ಮಾಡಿದ್ರೆ ಸಾಕು. ಹೇಗಿದೆ ಅಂತ ಕಮೆಂಟ್ ಮಾಡಿ. ಅಮ್ಮ, ಮಿಸ್ಟರ್ ಬೀನ್ದು ಪಿಜ್ಜಾ ಸೂಪರ್ ಆಗೈತೆ.